ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಬಹಳ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬಟ್ ನೋಡಬೇಕೀಗ ಹೈಕಮಾಂಡ್ ನಾಯಕರು ಅವ್ರಿಗೇನಾದರೂ ಕರೀತಾರಂತ ರಸ್ತೆ ಮಧ್ಯದಲ್ಲೇ ಕುಳಿತುಕೊಂಡು ಊಟ ಮಾಡೋ ಮೂಲಕ, ಅಂದರೆ ಬೆಳಗಿನ ಟಿಫನ್ ಮಾಡೋ ಮೂಲಕ ಆಕ್ರೋಶ ಹೊರಹಾಕಿದ್ರು. ನಿನ್ನೆಯಿಂದಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಸುಬ್ಬಾರೆಡ್ಡಿ ಅವ್ರನ್ನ ಕಂಡ್ರೆ ಆ ಭಾಗದ ಜನರಿಗೆ ಪ್ರೀತಿ ಇದೆ ಮತ್ತು ಬೆಂಬಲ ಇದೆ. ನಿರಂತರವಾಗಿ ಅವರಿಗೆ ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದಾರೆ. ಅನ್ಯಾಯ ಆಗಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯ ಆಗಿದೆ. ಹಾಗಾಗಿ ನಮಗೆ ಪ್ರಾದೇಶಿಕವಾರು ಮತ್ತು ಜಾತಿವಾರು ಕೂಡ ಅವಕಾಶ ಸಿಗಬೇಕಾಗಿತ್ತು. ಪ್ರಬಲ ಆಕಾಂಕ್ಷಿ ಮತ್ತು ಸಂಭಾವ್ಯ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಸುಬ್ಬಾರೆಡ್ಡಿ ಅವರ ಹೆಸರಿತ್ತು. ಯಾಕೆ ಅವ್ರನ್ನ ಕಡೆಗಣಿಸಲಿಲ್ಲ? ಯಾಕೆ ಕೊನೆ ಹಂತದಲ್ಲಿ ಅವ್ರ ಹೆಸರನ್ನು ಕೈ ಬಿಟ್ರಿ? ಇದರಿಂದ ಯಾರಿದ್ದಾರೆ? ಯಾರು ಅಡ್ಡಗಾಲು ಹಾಕಿದ್ದು? ಇದೆಲ್ಲದಕ್ಕೂ ಕೂಡ ಈಗ ಸುಬ್ಬಾರೆಡ್ಡಿಯವರು ತಮ್ಮ ಅಸಮಾಧಾನದ ಮೂಲಕವೇ ನೋವನ್ನು ಹೊರಹಾಕ್ತಾ ಇದ್ದಾರೆ. ಕಂಪ್ಲೀಟಾಗಿ 3 ತಾಲೂಕುಗಳು ಬಂದಾಗಿದ್ದಾವೆ. ಬಾಗೇಪಲ್ಲಿ, ಚೇಳೂರು, ಹಾಗೆ ಚಿಕ್ಕಬಳ್ಳಾಪುರ, ಗುಡಿಬಂಡೆ, ಅಲ್ಲೂ ಕೂಡ ಬಂದ ವಾತಾವರಣ. ರಸ್ತೆ ಮಧ್ಯೆ ಟ್ರ್ಯಾಕ್ಟರನ್ನು ಕೂಡ ನಿಲ್ಲಿಸಿದರು. ಕೆಲವು ಕಡೆ ಬಸ್ಗಳನ್ನು ತಡೆದ್ರು, ವಾಹನ ಅಡ್ಡಗಟ್ಟಿದ್ರು. ಕೆಲವು ಕಡೆ ಹೈಡ್ರಾಮಾಗಳನ್ನು ಕೂಡ ಮಾಡಿದರು. ಬೇಕೇ ಬೇಕು, ಸಚಿವಗಿರಿ ಬೇಕು ಅಂಥೇಳಿ ಘೋಷಣೆಗಳನ್ನು ಕೂಗಿದ್ರು. ಇವರ ಈ ಹೋರಾಟಕ್ಕೆ ಫಲ ಸಿಗುತ್ತಾ? ಹಾಗಾದರೆ ನಮಗನ್ಸುತ್ತೆ ಹೋರಾಟ ಸಹಜ, ಅವ್ರಿಗೆ ಆಕ್ರೋಶ ಇದೆ, ಅಭಿಮಾನಿಗಳು ಮಾಡ್ತಿದ್ದಾರೆ. ಆದರೆ ಈಗ ಸದ್ಯಕ್ಕಂತರೂ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗುವಂಥದ್ದು ಡೌಟೇ. ಯಾಕೆಂದರೆ ಇರೋದು ಒಂದು, ಅದನ್ನು ಮಹಿಳಾ ಕೋಟಾದಡಿ ಮಹಿಳೆಯರಿಗೆ ಮೀಸಲಿಟ್ಟಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನೋಡ್ಬೋದು. ಮೊದಲ ಭಾಗ ಚೇಳೂರು ಬಂದ ವಾತಾವರಣ ಹೆಂಗಿದೆ ಅಂತ ಗಮನಿಸ್ತಾ ಇದ್ದೀವಿ. ರಸ್ತೆ ಮಧ್ಯೆ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಅವರ ಹಿತೈಷಿಗಳು ಕೂತು ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ಚೇಳೂರು ದೃಶ್ಯ ಅದು ಮೊದಲ ಒಂದು ಭಾಗದಲ್ಲಿ ನೋಡ್ತಾ ಇರೋದು. ಭಾಳ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿರೋದು ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇನ್ನು ಮಧ್ಯಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿರೋದು ಬಾಗೇಪಲ್ಲಿ ತಾಲೂಕು. ಅಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸುಬ್ಬಾರೆಡ್ಡಿ ಅವರ ಅಭಿಮಾನಿಗಳಿದ್ದಾರೆ. ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನ ಮಾಡಿದರು. ನೋಡಿ, ಕರ್ನಾಟಕದಲ್ಲಿ ಈಗಾಗಲೇ ನಾವು ಸುಮಾರು 30ಕ್ಕಿಂತ ಹೆಚ್ಚು ಶಾಸಕರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಯಾವುದೂ ಕೂಡ ಆಗಿಲ್ಲ. ಅಂದರೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತಂದರೆ ಇದು ದೊಡ್ಡ ಮಟ್ಟದ ಒಂದು ಹೋರಾಟ ಅಂತ ಹೇಳ್ಬೋದು. ಮಧ್ಯಭಾಗದ್ದು ಬಾಗೇಪಲ್ಲಿ ತಾಲೂಕು ಕಂಪ್ಲೀಟಾಗಿ ಬಂದಾಗಿರೋದು. ಇನ್ನು 3ನೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಗುಡಿಬಂಡೆ ತಾಲೂಕಿನಲ್ಲೂ ಕೂಡ ಸುಬ್ಬಾರೆಡ್ಡಿಯವರ ಅಭಿಮಾನಿಗಳು ಬಂದ್ಗೆ ಕರೆ ಕೊಟ್ಟರು. ರಸ್ತೆ ಮಧ್ಯೆ ಕೂತರು. ಯಾವುದೇ ವಾಹನಗಳಿಗೆ ಓಡಾಟ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಬೆಳಗ್ಗೆ 6 ಗಂಟೆಯಿಂದಲೇ ಈ ರೀತಿಯಾದಂಥ ಸನ್ನಿವೇಶಗಳು ಗುಡಿಬಂಡೆಯಲ್ಲಿ ನಮಗೆ ಕಾಣಸಿಗ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕಿದರು. ಅವ್ರ ಮೇಲೆ ಬಹಳ ನಿರೀಕ್ಷೆ ಇತ್ತು ನಮಗೆ. ಅವರ ಕಟ್ಟ ಬೆಂಬಲಿಗರು ಸುಬ್ಬಾರೆಡ್ಡಿಯವರು ಯಾಕೆ ಕೊನೆ ಕ್ಷಣದಲ್ಲಿ ಈ ರೀತಿ ಅನ್ಯಾಯ ಆಯಿತು ಅಂತೇಳಿ ಉತ್ತರ ಕೊಡಬೇಕು ಅಂತ ಅವರ ಅಭಿಮಾನಿಗಳು ಅಲ್ಲಿ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಅಂದರೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಕಂಪ್ಲೀಟಾಗಿ ಬಂದಾಗಿದೆ ಗುಡಿಬಂಡೆಯಲ್ಲಿ. ಇದು ಹೀಗೆ ಮುಂದುವರಿಯುತ್ತಾ ಅಥವಾ ಮತ್ತೆ ಶಾಂತವಾಗುತ್ತಾ? ಸುಬ್ಬಾರೆಡ್ಡಿಯವರು ಬಂದು ಏನಾದರೂ ಅವರಿಗೆ ಮನವಿ ಮಾಡಿಕೊಂಡು ಹೋರಾಟವನ್ನು ಹಿಂತೆಗೆದುಕೊಳ್ಳುವಂತೆ ಏನಾದರೂ ಕೇಳ್ತಾರಾ? ನೋಡಿ, ಚೇಳೂರಿನಲ್ಲೇ ಬಹಳ ದೊಡ್ಡ ಮಟ್ಟದ ಬೆಂಬಲ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅಲ್ಲಿ ಒಂದು ರೀತಿ ಚಳುವಳಿಯಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಪಾದಯಾತ್ರೆ ಥರ ಹೊರಟು ಬಿಟ್ರು ಅವರೆಲ್ಲ. ಅವ್ರ ಅಭಿಮಾನಿಗಳು ಎಲ್ಲಿದ್ದಾರೋ ಎಲ್ಲ ಕಡೆ ಜಮಾವಣೆಗೊಂಡ್ಬಿಟ್ರು. ಮಹಿಳಾ ಅಭಿಮಾನಿಗಳು ಕೂಡ ಬಂದಿದ್ದರು. ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ, ಸುಬ್ಬಾರೆಡ್ಡಿಯವ್ರಿಗೆ ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನ ಸಿಗಬೇಕಾಗಿತ್ತಲ್ವಾ, ಯಾಕೆ ಕೊಡಲಿಲ್ಲ, ಅದಕ್ಕೆ ಕಾರಣ ಹೇಳಿ ಅಂಥೇಳಿ ಹೈಕಮಾಂಡ್ ನಾಯಕರ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಓವರಾಲ್ ನೋಡೋದಾದರೆ 3 ತಾಲೂಕಿನಲ್ಲಿ
ಪರಿಸ್ಥಿತಿ ಸದ್ಯಕ್ಕೆ ಬಿಗಡಾಯಿಸ್ತಾ ಇದೆ. ಮತ್ತು ಅಲ್ಲಿ ಪೊಲೀಸರು ಕೂಡ ಕೆಲವು ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಮಧ್ಯೆ ಕೂಡ ಬಂಧನ ಬಿಸಿ ತಡ್ತಾ ಇದೆ. ಮತ್ತು ಗುಡಿಬಂಡೆಯಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು KSRTC ಬಸ್ಸನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಅಲ್ಲಿ ಕಂಡಕ್ಟರು, ಡ್ರೈವರು ಮತ್ತು ಅವರ ಅಭಿಮಾನಿಗಳ ಮಧ್ಯೆ ಕೆಲ ಕಾಲ ಮಾತಿನ ಚಕಮಕಿ ಕೂಡ ನಡೀತು. ನೋಡಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಹಿತೈಷಿಗಳು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ. ಬಹುಶಃ ಇಂಥ ಹೋರಾಟ ಬಾಗೇಪಲ್ಲಿಯಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ. ಅದರಲ್ಲೂ ಬಹಳ ಜನರಿಗೆ ಹತ್ತಿರವಾದಂಥ ನಾಯಕರಾಗಿದ್ದಾರೆ ಆ ಭಾಗದಲ್ಲಿ ಸುಬ್ಬಾರೆಡ್ಡಿ ಅವರು. ಬಹಳ ಬೇಗ ಸಿಗ್ತಾರೆ, ಸ್ಪಂದಿಸ್ತಾರೆ, ಜನರ ಮಧ್ಯೆ ಇರುವಂಥವ್ರು. ಆದರೆ ಈಗ ಅವ್ರಿಗೂ ಸಹಜವಾಗಿ ನೋವಾಗಿದೆ ಮಂತ್ರಿಗಿರಿ ಸಿಗದೇ ಇರೋದಕ್ಕೆ. ಅವರು ಕೂಡ ಸದ್ಯಕ್ಕೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಅವರ ಅಭಿಮಾನಿಗಳು ಒಂದು ಸಂದೇಶವನ್ನು ಕೊಡ್ತಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಹರಿಪ್ರಸಾದ್ ಅವರಿಗೆ. ಹೆಂಗಿರುತ್ತೆ ಅವಕಾಶ ಮಿಸ್ ಆದರೆ ನಮ್ಮ ಅಭಿಮಾನಿಗಳ ಒಂದು ಶಕ್ತಿ ನಾವು ತೋರಿಸ್ತಾ ಇದ್ದೀವಿ ಅಂತ ಅವರು ಕೂಡ ಸವಾಲು ಹಾಕಿದ್ದಾರೆ. ಇದು ಇಲ್ಲಿಗೆ ಸ್ಟಾಪ್ ಆಗುತ್ತಾ ಬಂದ ಮೂಲಕ, ಅಥವಾ ಏನಾದರೂ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಬಿಡ್ತಾರಾ? ಅದು ಸಾಧ್ಯತೆಗಳಿದ್ದಾವೆ. ಅವರು ಮೊದಲು ಹೇಳಿದರು, ನಮ್ಮ ನಾಯಕರಿಗೆ ನೀವು ಮಿನಿಸ್ಟರ್ ಮಾಡದೇ ಇದ್ದರೆ ಸಾಮೂಹಿಕವಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಈಗ ಮತ್ತೊಂದು ಮಹತ್ವದ ಸಭೆಯನ್ನು ಕರೆದು ಅಂತಿಮವಾಗಿ ತಮ್ಮ ನಿರ್ಧಾರ ಏನು ಅಂತ ತಿಳಿಸ್ತಾರೆ. ನೋಡಿ, ಗುಡಿಬಂಡೆಯಲ್ಲಿ ಬಸ್ ಅಡ್ಡ ಹಾಕಿಬಿಟ್ರು. KSRTC ಬಸ್ ಬರ್ತಾ ಇತ್ತು, ಅದನ್ನು ಅಡ್ಡ ಹಾಕಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ರಸ್ತೆ ಮಧ್ಯೆ ಕುಳಿತು ಘೋಷಣೆಗಳನ್ನು ಕೂಗ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಇಲ್ಲಿ ನಾವು ಕರೆ ಕೊಟ್ಟಿದ್ದೇವೆ, ನೀವು ನೋಡಿದ್ರೆ ಬಸ್ಸು ಚಲಾವಣೆ ಮಾಡ್ತಾ ಇದ್ದೀರಿ ಅಂಥೇಳಿ ಅಲ್ಲಿ ಸಿಟ್ಟಿಗೆದ್ದಿದ್ದರು ಕಾರ್ಯಕರ್ತರು. ಮತ್ತು ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತಿನ ಬಂದ್ ಬಹುತೇಕವಾಗಿ ಸಕ್ಸಸ್ ಆಗುವ ಹಂತಕ್ಕೆ ಹೋಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳು ಕೂಡ ಕಂಪ್ಲೀಟ್ ಸ್ತಬ್ಧ ಆಗಿದ್ದಾವೆ. ಕೇವಲ ಎಮರ್ಜೆನ್ಸಿ ತುರ್ತು ಸೇವೆಗಳಿಗೆ ಮಾತ್ರ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಬಸ್ಗಳು ಓಡಾಟ ಇಲ್ಲ, ಆಟೋ ಅಂತೂ ಬೀದಿಗಿಳಿತಾ ಇಲ್ಲ, ಅಂಗಡಿ ಮುಂಗಟ್ಟು ಸಂಪೂರ್ಣವಾಗಿ ಬಂದಾಗಿದ್ದಾವೆ. ಇನ್ನು ಜನಸಾಮಾನ್ಯರಿಗೂ ಕೂಡ ಈ ಬಂದಿಂದ ತೊಂದರೆ ಆಗ್ತಾ ಇದೆ. DK ಶಿವಕುಮಾರ್ ನಿನ್ನೆ ಹೇಳಿದ್ರು, ಕೆಲವೊಂದಿಷ್ಟು ಹೋರಾಟಗಳನ್ನು ಮಾಡಿದರೆ ನಾವು ಯಾವುದಕ್ಕೂ ಕೂಡ ಇಲ್ಲಿ ಮಣೆ ಹಾಕುವುದಿಲ್ಲ ಅಂತೇಳಿ.